ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕ್ರಾಂತಿ ನಾಡು ಕಿತ್ತೂರು ಈ ಬಾರಿಯ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ 5ನೇ ಸ್ಥಾನ ಪಡೆದು ಬೆಳಗಾವಿ ಜಿಲ್ಲೆಗೆ ಸತತ 2ನೇ ಬಾರಿಗೆ ಪ್ರಥಮ ಸ್ಥಾನ ಬಂದಿದ್ದಕ್ಕೆ ನಿನ್ನೆ ಕಿತ್ತೂರು ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲರ ಗೃಹ ಕಚೇರಿ ನೇಗಿನಹಾಳ ಗ್ರಾಮದಲ್ಲಿ ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಹಾಗೂ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಆಡಳಿತ ಹಾಗೂ ಎಲ್ಲಾ ಶಿಕ್ಷಕರ ಪದಾಧಿಕಾರಿಗಳ ಸಹಯೋಗದಲ್ಲಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಉತ್ತಮ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲಾ ಶಿಕ್ಷಕರುಗಳಿಗೆ ಅದ್ದೂರಿಯಾಗಿ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ವಹಿಸಿದ್ರು. ಈ ಕಾರ್ಯಕ್ರಮವನ್ನು ಕೆಪಿಸಿಸಿ ಸದಸ್ಯೆ ರೋಹಿಣಿ ಬಾಬಾ ಸಾಹೇಬ್ ಪಾಟೀಲ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಾನಾ ಸಾಹೇಬ್ ಪಾಟೀಲ್, ತಹಸೀಲ್ದಾರ್ಗಳು ಆದ ಕಲ್ಲಗೌಡ ಪಾಟೀಲ್, ಹನುಮಂತ ಶಿರಹಟ್ಟಿ, ಡಯಟ್ ಪ್ರಾಂಶುಪಾಲ ಅಶೋಕ್ ಸಿಂದಗಿ, ಸಿಪಿಐ ಶಿವಾನಂದ ಗುಡಗನಟ್ಟಿ, ಮುಖಂಡರು ಆದ ಶಂಕರಹೊಳಿ, ಚಂದ್ರಗೌಡ ಪಾಟೀಲ್, ಸುನಿಲ್ ಗಿವಾರಿ, ಕಾಂಗ್ರೆಸ್ ಮುಖಂಡ ರಾಜಾ ಸಲೀಂ ಕಾಸಿಂನವರ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಜೈ ಸಿದ್ದರಾಮ್ ಮಾರಿಹಾಳ, ಸಂಗನಗೌಡ ಪಾಟೀಲ್, ಹಿರಿಯ ಪತ್ರಕರ್ತ ಈಶ್ವರ ಹೋಟಿ, ಎಂಐ ಪೂಜಾ, ಬೈಲಹೊಂಗಲ ರವಿ ಹಿರೇಮಠ, ಎಂಎಫ್ ಜಕಾತಿ ಸೇರಿ ಎಲ್ಲಾ ಮುಖಂಡರ ಸಮ್ಮುಖದಲ್ಲಿ ಉದ್ಘಾಟನೆಗೊಂಡ ಈ ಕಾರ್ಯಕ್ರಮ ಅದ್ದೂರಿಯಾಗಿ ಉದ್ಘಾಟನೆಗೊಂಡಿದೆ. ಈ ಕಾರ್ಯಕ್ರಮವನ್ನು ಕಿತ್ತೂರು ಕ್ಷೇತ್ರದ ಶಿಕ್ಷಣಾಧಿಕಾರಿ ಚೆನ್ನಬಸಪ್ಪ ತುಭಾಕದ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಎಲ್ಲ ವಿದ್ಯಾರ್ಥಿಗಳಿಗೆ ಪಿಯುಸಿ ಪುಸ್ತಕಗಳನ್ನು ಹಾಗೂ ಶಿಕ್ಷಕರುಗಳಿಗೆ ಬ್ಯಾಗ್ಗಳನ್ನು ಉಚಿತವಾಗಿ ವಿತರಣೆ ಮಾಡಿ ಸನ್ಮಾನ ಮಾಡಲಾಗಿದೆ. ಈ ಕಾರ್ಯಕ್ರಮದ ಕುರಿತು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರೊಂದಿಗೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲರು, ಬೆಳಗಾವಿ ಜಿಲ್ಲಾ ಪಂಚಾಯಿತಿ ಸಿಇಒ ರಾಹುಲ್ ಶಿಂದೆ, ಬಿಇಒ ಚೆನ್ನಬಸಪ್ಪ ತುಭಾಕದ, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕ ಸಂಘ ಕಿತ್ತೂರು ತಾಲೂಕು ಅಧ್ಯಕ್ಷ ಡಾಕ್ಟರ್ ಶೇಖರ್ ಹಲಸಗಿ ಮಾತನಾಡಿದ್ರು. ಅದಕ್ಕೆ ನಂಗೆ ಅವ್ರು ಭಾಳ ಇಷ್ಟ ಆಗ್ತಾರು. ಅವ್ರಿಗೆ ಏನೋ ಮಾಡ್ಬೇಕಂದ್ರು ಅವ್ರು ದಾಟ್ ಹೋಗ್ಬೇಕಾಗಿರ್ತೈತಿ. ನಾವ್ ಏನೋ ಮಾಡ್ಬೇಕಂದ್ರು ಬಿಒಸರ್ ದಾಟ್ ಹೋಗಿ ಮಾಡ್ಬೇಕಾಗಿರ್ತೈತಿ. ನಾ ಪೈಲ ಇವನ್ನೆಲ್ಲ ಬಿಒಸರ್ ನೋಡ್ಬೇಕಂತಂದ್ರೆ ಎಲ್ಲ IAS ಆಫೀಸರ್ಗಳದ್ದು ಇದ್ದಂಗ ಯಾವಾಗ ನಾವ್ ನೋಡ್ಬೇಕು ಅನ್ಕೊಂಡಿದ್ದು. ಆಮ್ಯಾಗ ನಾವ್ ಅನ್ಕೊಂಡಿದ್ದು ಹೆಂಗಪ್ಪ ಅಂತಂದ್ರ ಅವ್ರು ನಮ್ ಹಿಂಬಾಟ್ ಹೆಂಗ್ ಒಡನಾಟ ನಡೆಸಿದ್ರಂದ್ರ ಒಂದ್ ತಿಂಗಳ ನಮ್ಗ ನಂಬಾಗಿಲ್ಲ. ಇಷ್ಟ ಚಂದ ಬಿಒಸರ್ಗಳು ನಮ್ ಹಿಂಬಾಟ್ ಎಲ್ಲಿರ್ತಾರೋ ನಾವೆಲ್ಲ ಪುಣ್ಯ ಮಾಡಿದೇವೆ. ಹೆಂಗಪ್ಪ ಅಂತಂದ್ರೆ ಇಂಥ BO ಸರ್, MLA ಸರ್, ಇಂಥ ಶಿಕ್ಷಕರನ್ನ ನಾವು ಪಡಿಬೇಕಂದ್ರ ನಮ್ದು ಎಷ್ಟೋ ಜನ್ಮಗಳ ಪುಣ್ಯ ಆಗಿರ್ತೈತಿ. ಇದನ್ನೆಲ್ಲ ನಾವ್ ಎಷ್ಟು ಲಕ್ಕಿ ಇರ್ಬೋದು ಅಂದ್ರೆ ನಾವು ಬಂದಾಗಿಂದನು MLAಗಳು ಆಗಿರ್ಬೋದು, BO ಸರ್ ಆಗಿರ್ಬೋದು, ನಾವೆಲ್ಲಾ ಶಿಕ್ಷಕರು ಹೇಳ್ಬೇಕಂದ್ರೆ ನಮ್ ಸ್ಕೂಲ್ ವತಿಯಿಂದನು ಹೊಸ ಹೊಸ ಯೋಜನೆಗಳನ್ನ ಜಾರಿ ಮಾಡಕತ್ರು. ನಾವು ಅದನ್ನ ಫಸ್ಟ್ನೇಕ ಏನ್ ಹೇಳಿದ್ರು, LBN ಬಂದೈತಿ, ಅದನ್ನ ಪ್ರಿಂಟ್ ಬೇಕಾದವ್ರು ಹೊಡಿಸ್ಕೋಬಹುದು ಅಂತಂದಿದ್ರು. ಆಮೇಲೆ ಗೊತ್ತಾಯ್ತು ಸರ್ ಹೊಡಿಸ್ಕೊಡ್ತಾರ ಅಂದಿದ್ದು. ನಾವ್ ಎಷ್ಟು ನೆನ್ಸಿದ್ವು ಅಂತಂದ್ರೆ MLA ಸರ್ನ ನಮ್ ಹತ್ರ ರೊಕ್ಕ ಎಷ್ಟಂದ್ರೆ ಒಂದೊಂದು $600 ರೂಪಾಯಿ ಜೆರಾಕ್ಸ್ ಹೊಡೆದು ಕೊಡಕ್ ಹೇಳಿದ್ರು ಅವ್ರ. ಆಮ್ಯಾಗ ನಮ್ಮಂತ ಬಡೂರ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡಿದಂತ ಅವ್ರಿಗೆ ಭಾಳ ಪುಣ್ಯ ಆಗೈತೆ ಅನ್ನೋದು ನನ್ಗೆ ಭಾಳ ಇದೈತಿ. ಎಲ್ಲ ನಮ್ಮ ವಿದ್ಯಾರ್ಥಿನಿಯರ ಪರವಾಗಿ MLA ಮತ್ತು ಅವರ ಧರ್ಮಪತ್ನಿ ಮತ್ತು ಎಲ್ಲ ಶಿಕ್ಷಕರಿಂದ ಮತ್ತು BO ಸರ್ಗಳಿಗೆ ಮತ್ತು ನಮ್ಮ ಶಾಲೆ ಎಲ್ಲ ಶಿಕ್ಷಕರೊಂದಕ್ಕೆ ಧನ್ಯವಾದ ಹೇಳಲು ಬಯಸುತ್ತೇನೆ. ಸಪೋರ್ಟ್ ಕೊಟ್ಟಿದ್ದನ್ನ ಎಲ್ಲೂ ನೋಡಿಲ್ಲ. ಹಾಗೆ ಅವ್ರ ಅಭಿಪ್ರೇರಣಾ ಕಾರ್ಯಕ್ರಮ ನಡೆಸಿದ್ರು. ಅದ್ರಾಗ ಅವ್ರು ಎಷ್ಟು ಇನ್ಸ್ಪಿರೇಷನ್ ಕೊಟ್ಟಾಗ ನಾವು 6:25 ಮಾಡ್ಬೇಕು ಅನ್ನೋದು ಪ್ರೋತ್ಸಾಹ ಕೊಟ್ಟಿದ್ರು. ಬಟ್ ಮಿಸ್ ಆಗ್ಯಾವ 2 ಅಂಕಗಳು ಹೋಗಿದಾವ. ಫಸ್ಟ್ ಅದನ್ನ ಬಿಡುದಿಲ್ಲ. ಸೆಕೆಂಡ್ PUC ಪಕ್ಕ 600 ಮಾತ್ರ ಅಂತ ಹೇಳ್ತೀನಿ. ಅಷ್ಟೇ ಅಲ್ಲದ ನಮ್ಮ ಶಾಲೆಯಿಂದ 21 ವಿದ್ಯಾರ್ಥಿಗಳು 600ಕ್ಕಿಂತ ಜಾಸ್ತಿ ಮಾಡಿದಾರೆ. ಅದನ್ನ ನನ್ಗೆ ಹೆಮ್ಮೆ ಅನಿಸ್ತತಿ. ಅದ್ರಲ್ಲಿ ಕನ್ನಡ ಮೀಡಿಯಂಗಿಂತ 14 ಮಂದಿ ಮತ್ತು ಇಂಗ್ಲಿಷ್ ಮೀಡಿಯಂಗಿಂತ 7 ಮಂದಿ ಮಾಡಿದಾರೆ. ಅದು ನಂಗೆ ತುಂಬಾ ಖುಷಿ ಆಗತಿ. ಅದಕ್ಕಾಗಿ ನಾ ಎಲ್ಲ ನನ್ನ ಶಿಕ್ಷಕರಿಗೆ ಮತ್ತು ನನ್ನ ಪೋಷಕರಿಗೆ ತುಂಬಾ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಹಿಂದುಳಿದಂತ ಮಕ್ಕಳನ್ನು ಗುರುತಿಸಿ ಆ ಶಾಲೆಯ ಶಿಕ್ಷಕರೆಲ್ಲ ಸೇರ್ಕೊಂಡು ಯಾರಾದ್ರೂ ದಿನಕ್ಕೆ ಒಬ್ಬರಂತೆ 4:45 ಶಾಲೆ ಬಿಡ್ತಿತ್ತು. 5:30ವರೆಗೆ ಇನ್ನು 45 ನಿಮಿಷ ನೀವು ಶಾಲೆಯಲ್ಲೇ ಇದ್ದು ಇನ್ನು 45 ನಿಮಿಷ ಯಾವ ಮಕ್ಕಳು ಹಿಂದುಳಿದಿದಾವಲ್ಲ ಅವುಗಳನ್ನೆಲ್ಲ ಸೇರಿಸಿಕೊಂಡು ನೀವು ಪಾಠ ಮಾಡಬೇಕು ಅಂತ ಹೇಳಿದಾಗ ಬಹಳಷ್ಟು ಜನ ಶಿಕ್ಷಕರ ಸಂಘಟನೆಗಳು ಅವಾಗ ನಾನು ಹೇಳ್ತಾ ಇರೋದು 2006 ಮತ್ತು 7ನೇ ಸಾಲಿಂದ ಆ ಟೈಮಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಇದು ಶಿಕ್ಷಕರಿಗೆ ಹೊರೆಯಾಗ್ತದೆ ಅಂತೇಳಿ ಹೋರಾಟ ಮಾಡಿ ಸರ್ಕಾರದ ಅದನ್ನ ಕ್ಯಾನ್ಸಲ್ ಮಾಡಿಸಿದ್ರು. ಏನ ಯೋಜನೆಯನ್ನು ಹಾಕಿಕೊಂಡಿತ್ತಲ್ಲ ಸರ್ಕಾರ, ಅದನ್ನ ಕ್ಯಾನ್ಸಲ್ ಮಾಡಿಸಿದ್ರು. ಆದ್ರೆ ಇಲ್ಲಿ ಕಿತ್ತೂರು ತಾಲೂಕಿನಲ್ಲಿ ಯಾವ ಸರ್ಕಾರನೂ ಆದೇಶ ಮಾಡಿಲ್ಲ ಹಿಂದುಳಿದ ಮಕ್ಕಳಿಗೆ ಕಲಿಸ್ರಿ, ಮುಂದಿರುವಂತ ಮಕ್ಕಳಿಗೆ ನೀವು ಎಕ್ಸ್ಟ್ರಾ ಕಲಿಸ್ರಿ, ನೀವು ಇಷ್ಟು ಮಾಸ ಮಾಡಬೇಕು ಅಂತ ಹೇಳಿ ಯಾವ ಶಿಕ್ಷಣ ಇಲಾಖೆ ಆಗ್ಲಿ, ಯಾವ ಸರ್ಕಾರ ಆಗ್ಲಿ, ಯಾವ ಅಧಿಕಾರಿಗಳು ಆದೇಶ ಮಾಡಿಲ್ಲ. ಅದು ಅವರ ಮನಸ್ಸಿನಲ್ಲಿ ಬಂದು ನನ್ನ ಶಾಲೆಯ ಮಕ್ಕಳು, ನಾನು ಕಲಿಸುತ್ತಿರುವಂತ ಮಕ್ಕಳು ಇಷ್ಟು ಅಂಕಗಳನ್ನು ಮಾಡಬೇಕು ಅಂತ ಹೇಳಿ
ಅವಧಿ ಮುಗಿದ ನಂತರ ಎಕ್ಸ್ಟ್ರಾ ಕ್ಲಾಸ್ಗಳನ್ನು ಹಾಕಿ ರಜೆ ಇದ್ದಾಗ ರೆಸಿಡೆನ್ಸಿಯಲ್ ಕ್ಲಾಸ್ಗಳನ್ನ ನಡೆಸಿ ಮಾಡ್ತಾ ಇದ್ದಾರೆ ಅಂದ್ರೆ ನಿಜವಾಗಲೂ ಈ ಶಿಕ್ಷಕರ ಒಂದು ಪ್ರಯತ್ನಕ್ಕೆ ದೊಡ್ಡ ಮೆಚ್ಚುಗೆ ಈ ನಮ್ಮ ಸಮಾಜ, ನಾವು ಪಾಲಕರು ಕೊಡ್ಲೇಬೇಕಾಗ್ತದೆ. ಆ ಒಂದು ದಿನ ಅಂಥವ್ರು ಇದ್ರು, ಈ ಒಂದು ದಿನ ಇಂಥವ್ರು ಯಾರು ಏನಿಲ್ಲ, ಬಟ್ ಅದು ಮನಸ್ಸಿನಲ್ಲಿ ಬಂದ್ಬಿಟ್ಟದೆ ಈಗ. ಹೀಗಾಗಿ ನೀವು ಹೇಳಿದ್ರಿ 625, ದಯವಿಟ್ಟು ನನ್ನ ತಲೆ ಅಂದು ಬಹಳ ತಲೆ ಕೆಡಿಸಿಕೊಳ್ಳುವಂತದ್ದಿಲ್ಲ. ಈ ಮಾಡಿರುವಂತ ಸಾಧನೆಯನ್ನು ಸುಮ್ಮನೆ ಅಲ್ಲ. 1 ರಿಂದ 10, 20 ಬರುವಂತ ತಾಲೂಕುಗಳ ಲಿಸ್ಟ್ ಅನ್ನು ನೋಡ್ರಿ ಒಂದ್ಸಾರಿ. ಅವೆಲ್ಲ ಎಲ್ಲಿ ತಾಲೂಕುಗಳು ಅಂತ ಹೇಳಿ, ಅವೆಲ್ಲ ಒಂದು ಕರಾವಳಿ ಭಾಗದ ತಾಲೂಕುಗಳಿದಾವೆ, ಇಲ್ಲ ನಮ್ಮ ದಕ್ಷಿಣದ ಭಾಗದ ತಾಲೂಕುಗಳಿದಾವೆ, ಅದು ನಮ್ಮ ಉತ್ತರ ಭಾಗದಲ್ಲಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ, ಅದು ಈ ಏನು ಹಳೆ ಮುಂಬೈ ಪ್ರಾಂತ್ಯ, ನಮ್ಮ ಹೈದರಾಬಾದ್ ಕರ್ನಾಟಕ ಎಲ್ಲ ಅಂತ ಕರಿತೀವಲ್ಲ, ಈ ಭಾಗದಲ್ಲಿ ಗುರುತಿಸಿಕೊಂಡಂತ ಯಾವ ತಾಲೂಕುಗಳು ಇಲ್ಲ. ಅಂಥದ್ರಲ್ಲಿ ನಮ್ಮ ಕಿತ್ತೂರು ತಾಲೂಕು ಎಲ್ಲಿ 134, ಇವತ್ತು 5ನೇ ಸ್ಥಾನಕ್ಕೆ ಬಂದಿದ್ದೀವಿ ಅಂತಂದ್ರೆ ಇದು ಯಾವುದು ಸಣ್ಣ ಸಾಧನೆಯಲ್ಲ. 628ನೇ ಕ್ಲಾಸಿಗೆ ಸೇರಿದಾಗ, 9ನೇ ಕ್ಲಾಸಿಗೆ ಸೇರಿದಾಗ, 10ನೇ ಕ್ಲಾಸಿಗೆ ಸೇರಿದಾಗ ನಮ್ಮ ಮಗುವನ್ನ ನಾವು ಏನ್ ಮಾಡಬೇಕು ಅಂತ ಹೇಳಿ, ಯಾವ ದಿಕ್ಕಿನಲ್ಲಿ ಸಾಗಿಸಬೇಕು, ಯಾವ ದಾರಿಯಲ್ಲಿ ನಡೆಸಬೇಕು, ಆ ಮಗುವಿನ ಅಂಕಗಳಿಕೆ ಯಾವ ರೀತಿ ನಿರ್ಧಾರ ಮಾಡಬೇಕು ಅನ್ನೋದು ಕೇವಲ ಶಿಕ್ಷಕರದ್ದು ಮಾತ್ರ ಜವಾಬ್ದಾರಿಯಾಗಿತ್ತು ಇಲ್ಲಿವರೆಗೆ. ಆದ್ರೆ ಈ ಒಂದು ಭಾಗದಲ್ಲಿ ಅದು ಒಂದು ಹೆಜ್ಜೆ ಮುಂದೆ ಹೋಗಿ ಆ ಭಾಗದ ಶಾಸಕರು, ಆ ಪಾಲಕರು, ಮತ್ತೆ ಇಲ್ಲಿರುವಂತ ಕೆಲವು ಈ ಶಿಕ್ಷಣದ ಹಿತೈಷಿಗಳು, ಇವರೆಲ್ಲ ಸೇರ್ಕೊಂಡು ಆ ಮಕ್ಕಳ ಒಂದು ಗುರಿಯನ್ನು ನಿರ್ಧಾರ ಮಾಡ್ತಾ ಇದ್ದಾರೆ ಅಂತಂದ್ರೆ ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ಸುಮ್ಮನೆ ಸಾಧನೆ ಸುಮ್ಮನೆ ಆಗೋದಿಲ್ಲ. ಇದು ಸುಮ್ಮನೆ ಹೇಳತ್ತೇವೆ, 1 ಅಂಕ ಕಡಿಮೆ ತಗೊಂಡ್ರು, 2 ಅಂಕ ಕಡಿಮೆ ತಗೊಂಡ್ರು ಅಂತ. 623 ಮಾರ್ಕ್ಸ್ ತಗೊಳ್ಳೋದೇನು ಸುಮ್ಮನೆ ಹುಡುಗಾಟಿಗೆ? ಸುಮ್ಮನೆ ಹುಡುಗಾಟಿಗೆ ಮಕ್ಕಳಿಗೆ ನಾನು ನನ್ನ ಇದರಿಂದ ಅವ್ರಿಗೆ ನಾನು ಗಿಫ್ಟ್ ಕೊಡ್ತಾ ಇದ್ದೀನಿ. ಅವರು ಇದು ಗಿಫ್ಟ್ ಕೊಡೋದಂದ್ರೆ ಏನಿಲ್ಲ, ಮಕ್ಕಳಿಗೆ ಒಂದು ಪುಷ್ ಮಾಡ್ಬೇಕು. ನಾವು ನನಗೂ ಯಾರು ಮಾಡಿದ್ರು, ನಾನು ಕಲಿಯುವ ಸಮಯದಲ್ಲಿ ನನಗೆ ಯಾರಾದರೂ ಪುಷ್ ಮಾಡಿದ್ರು ಅಂತ ಹೇಳಿ ನಾನು ಇಲ್ಲಿ ಬಂದಿದ್ದೀನಿ. ನಾನು ಒಬ್ಬರಿಗೆ ಮಾಡ್ತೀನಿ, ನೀವು ಪುಷ್ ಆದ ನಂತರ ನೀವು ಯಾರಿಗಾದ್ರೂ ಮಾಡಿ. ಅದನ್ನೇ ಮಕ್ಕಳನ್ನ ನಾವು ಊದಿನ ಕಡೆ ಜಾಸ್ತಿ ಗಮನ ಹರಿಸಬೇಕು ಅನ್ನೋದನ್ನ ಉದ್ದೇಶ ಒಂದೇ. ಇದ್ಯಾವುದು ಚೆನ್ನಾಗಿ ಬೇರೆ ಯಾವುದೇ ಉದ್ದೇಶಪೂರ್ವಕವಾಗಿ ಅಲ್ಲ, ನಾವು ಮಕ್ಕಳು ಒಳ್ಳೆಯದಾಗಲಿ ಅನ್ನುವಂಥ ಭಾವನೆಗಳಿಂದ ನಾವು ಮಾಡಿದ್ದೀವಿ. ಆ ಮಕ್ಕಳಿಗೆ ಇದೇ ಸನ್ಮಾನದಲ್ಲೇ ಕೊಡೋಣ ಅಂತ ಹೇಳೋಣ, ಕೊಡ್ತೀವಿ. ಸೊ ಮಾನ್ಯ ಶಾಸಕರಿಂದ ಅದರ ವಿತರಣೆ ಮಾಡಿಸ್ತೀವಿ. ಅದಕ್ಕಾಗಿ ಇಲ್ಲಿ ನೆರೆದಂತ ಎಲ್ಲರಿಗೆ, ಮಕ್ಕಳಿಗೂ ಹಾಗೂ ಪಾಲಕರಿಗೆ ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ಪಾಲಕರು ಇಷ್ಟೊಂದು ನಮ್ಮ ಮಕ್ಕಳು 620, ಸುಮಾರು 600ಕ್ಕಿಂತಲೂ ಜಾಸ್ತಿ ಮಕ್ಕಳು ಬಂದಂಥದ್ದು 72 ಮಕ್ಕಳು ಬಂದಿದ್ದಾರೆ. ಆ ಮಕ್ಕಳಿಗೇನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದಕ್ಕಿದ್ದಂಥ ಎಲ್ಲ ಪಾಲಕರಿಗೂ ಧನ್ಯವಾದಗಳನ್ನು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನ ಕರೆಸಿ, ಮತ್ತೊಂದು ವಿಷಯ, ನಾನು ನಿಮ್ಮ ಸ್ಕೂಲ್ಗಳಿಗೇನೆ ಬಂದಿದ್ದೆ. ಕೆಲವೊಂದು ಸ್ಕೂಲ್ಗಳಲ್ಲಿ ಒಂದು 2-3 ನಾನು ಹೋಗಿ ವಿಷಯಗಳಿಗೆ ಚರ್ಚೆ ಮಾಡಿದಾಗ ಎಲ್ಲ ಗುರುಗಳಲ್ಲಿ ಚರ್ಚೆ ಮಾಡಿದ್ದೀನಿ. 4 ಸ್ಕೂಲ್ಗೆ ನಾನು ಇದನ್ನು ಕೊಟ್ಟಿದ್ದೆ. ವಿಸಿಟ್ ಕೊಟ್ಟಾಗ ಕೆಲವೊಂದು ಮಕ್ಕಳು ಯಾವ್ಯಾವುದು ಬೇಡಿಕೆಗಳಿದ್ದು ಅದನ್ನು ನಾವು ನಿಭಾಯಿಸಲಿಕ್ಕೆ ಇನ್ನು ನೆಕ್ಸ್ಟ್ ಬರುವಂಥ ಏನು ನಮ್ಮ ಸೀಸನ್ ಇದೆಯಲ್ಲ 26-27ರಲ್ಲಿ ಅದನ್ನು ಫುಲ್ಫಿಲ್ ಮಾಡ್ತೀವಿ ಅಂತ ಹೇಳ್ತಾ, ಈಗ ನಮ್ಮ ರಿಸಲ್ಟನ್ನು ಇನ್ನೂ ಜಾಸ್ತಿ ಮಾಡೋಣ ಅಂತ ಹೇಳ್ತಾ ಇಲ್ಲಿ ಕರೆಸಿ ನನಗೆ ಅವಕಾಶ ಕೊಟ್ಟದಂತ ಮಾನ್ಯ ಶಾಸಕರಿಗೆ ಹಾಗೂ ಅಕ್ಕವರಿಗೆ, ಎಲ್ಲ ಕೂತಂತ ಹಿರಿಯ ಅಧಿಕಾರಿಗಳಿಗೆ ವಂದಿಸುತ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದಗಳು. ಎಲ್ಲರಿಗೂ ಒಂದು ಪ್ರೇರಣಾದಾಯಕವಾಗಿ ನಾನು ಮಾಡ್ತೀನಿ ಅಂತ ಸಾಕಷ್ಟು ದಿವಸದಿಂದ ಕನಸನ್ನು ಹೊಂದಿಕೊಂಡಂತವರಾಗಿದ್ರೆ ಅದು ಮಾನ್ಯ BEO ಸರ್ ಹಾಗೂ ನಮ್ಮೆಲ್ಲ ಟೀಮ್ ಕಿತ್ತೂರು ಅಂತ ನಾನು ಬಹಳ ಹೆಮ್ಮೆಯಿಂದ ಹೇಳಿ ಬಯಸ್ತೀನಿ. ಎಲ್ಲ ಒಂದು ಕಿತ್ತೂರು ಎಲ್ಲ ಶಿಕ್ಷಕರೊಂದಕ್ಕೆ ನಾನು ಮೊದಲು ನಿಮ್ಮ ಪಾದಕ್ಕೆ ಹನುಮುಟ್ಟಿ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದಂಥ ಎಲ್ಲ ಒಂದು
ಸಾಧಿಸುವ ಛಲ ಇದ್ರೆ ಏನ್ ಬೇಕಾದ್ರೂ ಸಾಧಿಸಬೇಕಂತಂದ ಛಲವತ್ತುಕೊಂಡು ಇವತ್ತು ಸಾಧನೆ ಮಾಡಿ ಇವತ್ತು ಇಲ್ಲಿ ಬಂದು ಕೂತಂತ ಎಲ್ಲ ಒಂದು ಮುದ್ದು ವಿದ್ಯಾರ್ಥಿಗಳಿಗೆ ಸಹಿತ ತಮ್ಮ ಅಭಿನಂದನೆಗಳ ಜೊತೆಗೆ ತಮಗೂ ಸಹಿತ ಒಂದು ಆತ್ಮೀಯ ನಮಸ್ಕಾರಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ಸಹೋದರ ಸಹೋದರಿಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ, ಯಾಕಂದ್ರೆ ಇದೊಂದು ನಮ್ಮ ಮನೆ ಕಾರ್ಯಕ್ರಮ ತರ ಮಾಡಿ ನಾವೆಲ್ಲ ಒಂದು ಬಂಧು ಬಳಗ, ನಮ್ಮ ಬಂಧು ಬಳಗ ಅಂತಂದ್ರೆ ಯಾರಪ್ಪ ಅಂತಂದ್ರೆ ಇವತ್ತು ನನ್ನ ಕ್ಷೇತ್ರದ ಜನತೆ ನನ್ನ ಬಂಧು ಬಳಗ. ಇವತ್ತೆಲ್ಲರಿಗೂ ಪ್ರೀತಿಯಿಂದ ಕರೆದು ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಕಾರ್ಯಕ್ರಮಕ್ಕೆ ತಮ್ಮನ್ನು ಒಂದು ಆಹ್ವಾನ ಕೊಟ್ಟಿಲ್ಲ, ತಮ್ಮ ಮಗನಂತೆ ನಾವೆಲ್ಲ ಕರೆದಿದ್ದೀರಿ. ಈ ಒಂದು ಕರೆ ಹೋಗೊಟ್ಟು ಬಂದಂತೆ ಎಲ್ಲ ನನ್ನ ಕಿತ್ತೂರು ನಾಡು ಹಾಗೂ ನಾಡಿನ ಎಲ್ಲ ಸಹೋದರರಿಗೂ ಎಲ್ಲ ಒಂದು ಹಿರಿಯರಿಗೂ ಕೂಡ ಮತ್ತೊಮ್ಮೆ ತಮಗೂ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ತಮಗೂ ಸಹಿತ ಒಂದು ಆತ್ಮೀಯ ನಮಸ್ಕಾರಗಳನ್ನು ಹೇಳಕ್ ಬಯಸ್ತೀನಿ. ಅಷ್ಟೇ ಅಲ್ಲದೆ ಪ್ರತಿ ಕಾರ್ಯಕ್ರಮದಲ್ಲಿ ಸಹಿತ ನಮಗೆ ಸಾಥಾಗಿ ಕೊಟ್ಟಂತ ಎಲ್ಲ ಒಂದು ಪತ್ರಿಕಾ ಮಾಧ್ಯಮದ ಮಿತ್ರರು ಸಹಿತ ನನ್ನ ಆತ್ಮೀಯ ನಮಸ್ಕಾರಗಳನ್ನ ತಿಳಿಸುತ್ತಾ, ಯಾಕಂದ್ರೆ ಶಾರ್ಟ್ ಟೈಮ್ ಇತ್ತು, ಯಾವ ತರ ಮಾಡ್ಬೇಕಂತ ಅನ್ಕೊಂಡಾಗ ನಮಗೆ ಸ್ವಲ್ಪ ನನಗೆ ಒಂದು ಸ್ವಲ್ಪ ಸಂತ ಶಿಶುನಾಳ ಶರೀಫರ ಹಾಡಿನ ಮೇಲೆ ಬಹಳ ಒಂದು ಪ್ರೀತಿ. ಅದಕ್ಕೆ ನಾವು ಯುವರಾಜಿಗೆ ಒಂದು ಕಾರ್ಯಕ್ರಮ ಬೈಲಹೊಂಗಲ ಕಾರ್ಯಕ್ರಮಕ್ಕೆ ಹೋದಾಗ ನೋಡಿದ್ದೆ, ಬಹಳ ಚಂದ ಒಂದು ಸಂತ ಶಿಶುನಾಳ ಶರೀಫರ ಹಾಡಿದ್ದ. ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಅವ್ನು ಕರೆಸ್ಬೇಕಂತಿತ್ತು. ಖುಷಿ, ಬಹಳ ಸಣ್ಣ ಹುಡುಗಿ, ಆದ್ರೆ ನಾವು ಹುಡುಗಿ ಬಗ್ಗೆ ನಮಗೆ ಬಹಳ ಒಂದು ಖುಷಿ ಅನಿಸ್ತದೆ. ಯಾಕಂದ್ರೆ ಸಣ್ಣ ವಯಸ್ಸಿನಲ್ಲಿ ಸಹಿತ ಅವಳು ಒಂದು ತಂದೆಯನ್ನು ಕಳ್ಕೊಂಡು ಸಹಿತ ಒಂದು ತಾಯಿ ಆಶ್ರಯದಲ್ಲಿ ಬಿಡೋದು ಇಂಥ ಒಂದು ದೊಡ್ಡ ಸಂಗೀತಗಾರ್ತಿ ಖುಷಿಯಾಗಿದ್ದಾಳೆ. ಆ ಒಂದು ಹುಡುಗಿನ ಸಹಿತ ಈ ವೇದಿಕೆ ಕರೆಸ್ಕೋಬೇಕು ಅಂತ ಅನ್ನೋ ನಿಟ್ಟಿನಲ್ಲಿ ಅವಳ ಸಾಧನೆಯನ್ನ ತಾವು ಮಾಡಲಿ ಅಂತ ಒಂದು ಆಶಿಸಿ, ನಮ್ದು ಏನಾದರೂ ಸೇವೆ ಇದ್ರೆ ತಾವು ಯಾವಾಗಲೂ ಕರೀರಿ ಸರ್, ನೀವು ಯಾವಾಗ ಕರೀತೀರಿ ನಾವು ಬಂದು ಇಲ್ಲಿ ಸೇವೆ ಮಾಡ್ತೇವೆ, ಮಕ್ಕಳ ಸೇವೆ ಮಾಡ್ತೇವೆ, ಈ ನಾಡನ್ನ ಬೆಳೆಸೋಣ, ನಮ್ಮ ಸೇವಾ ಮಾಡಲಿಕ್ಕೆ ತಯಾರು ಅನ್ನುವಂಥ ಮಾತನ್ನು ಹೇಳಿ ಇನ್ನೊಮ್ಮೆ ಈ ಯಶಸ್ವಿ ಆದಂಥ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಪಾಲಕರಿಗೂ ವಿದ್ಯಾರ್ಥಿಗಳಿಗೂ ಶಾಸಕರಿಗೂ ಇನ್ನೊಮ್ಮೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನ ಹೇಳಿ ಎರಡು ಮಾತನ್ನು 625 ಅಂತ ನಾವು ಅಚೀವ್ ಆಗಲಿಲ್ಲ. ಬಹುತೇಕ ಒಬ್ರು 2 ಮಾರ್ಕ್ಸ್, ಒಬ್ರು 3 ಮಾರ್ಕ್ಸ್, 4 ಮಾರ್ಕ್ಸ್ದಾಗ ಎಂದು ಬಿದ್ದೆವು. ಇವತ್ತು ಹಿಂಗೆ ಇಲ್ಲಿ ಒಳಗೆ ಬರೋ ಮುಂದೆ ಕಾನ್ಫಿಡೆನ್ಸ್ ಆಗಿ ಒಂದು ಹೇಳಿದ್ರಿ, ನಮ್ಮ ಶಾಲೆಯಿಂದ 2 ಅಕ್ಕವ್ರಿ, ನಮ್ಮ ಶಾಲೆಯಿಂದ 1 ಅಕ್ಕವ, ಎಲ್ಲಿ ಮಾಡಿರು ಅಂತ ಅನ್ಕೊಂತ ಬನ್ನಿ. ನೀನು ಮಾಡಲಿಲ್ಲ, ಅವರು ಮಾಡಲಿಲ್ಲ, ನನಗೂ ಆಗಲಿಲ್ಲ, ಹೋಗಂడి ವಿ ಕುಂಟ್ ರೀಚ್ ಅದು. ಹೌದು, ಅದನ್ನು ಒಪ್ಕೋಬೇಕಾಕೈತೆ ನಾವು. ಒಪ್ಕೊಂಡು ಬಟ್ ಇಫ್ ನಾಟ್ ದಿಸ್ ಇಯರ್ ನೆಕ್ಸ್ಟ್ ಇಯರ್ 100% ಆಗಿ ಒಂದು 10-15 ಹುಡುಗರನ್ನ ಟಾರ್ಗೆಟ್ ಮಾಡೋಣ. ಒಂದು 5 ಬಲ್ಕಾಗಿ ನಮ್ಮ ಕ್ಷೇತ್ರದಿಂದ 675 ಔಟ್ ಆಫ್ 625 ಮಾಡೋಕ್ಕೆ ಇಲ್ಲಿದ್ದಂಥ ಎಲ್ಲ ಟೀಚರ್ಸ್ ಆಯ್ತು, ಹೆಡ್ ಮಾಸ್ಟರ್ಸ್ ಆಯ್ತು, ಮತ್ತೊಬ್ಬರ ಈ ಡಿಪಾರ್ಟ್ಮೆಂಟಿನ ಎಲ್ಲ ಹಿರಿಯ ಅಧಿಕಾರಿಗಳು ಡೇ 1ದಿಂದನೇ ಅದಕ್ಕೆ ಟೈಮ್ ಟೇಬಲ್ ಹಾಕ್ಕೊಂಡು ಅದನ್ನು ಕೆಲಸ ಮಾಡುವಂಥದ್ದು ಮಾಡು. ಬಹುತೇಕ ಬೇರೆ 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 ಕಾರ್ಯಕ್ರಮ ಹಾಕ್ಕೊಂತ ಬಂದಿದ್ದು. ಮತ್ತು ಬಿಗಿನಿಂಗ್ ಜುಲೈದಿಂದ ಹಿಡ್ಕೊಂಡು ಟಿಲ್ ಇನ್ನು 2 ದಿವಸ ಎಕ್ಸಾಮ್ ಐತೆ ಅನ್ನೋ ಮಟ್ಟ ಅವತ್ತೆಲ್ಲ ಸ್ವಲ್ಪ ಪ್ರತಿಭಾವಂತ ಮತ್ತು ಬಡ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿ ಆಯ್ದ ಟೀಚರ್ಸ್ಗಳನ್ನೆಲ್ಲ ಕರ್ಕೊಂಡ್ಬಂದು ಎಲ್ಲೆಲ್ಲಿ ಪಿಕ್ ಮಾಡಿದ್ದು ಕ್ರೀಮ್ಗಳನ್ನ ಆಯಾ ಸಬ್ಜೆಕ್ಟ್ ವೈಸ್, ಆಯಾ ಲ್ಯಾಂಗ್ವೇಜ್ ವೈಸ್ ಮಾಡಿ 40-45 ಡೇಸ್ ಅವರಿಗೆ ಬೋಧನೆ ಮಾಡಿದ್ರಿಂದ ಹಂಗೆ ಜಸ್ಟ್ ಔಟ್ ಆಫ್ 40 ಸ್ಟೂಡೆಂಟ್ಸ್ 34 ಸ್ಟೂಡೆಂಟ್ಸ್ ಹ್ಯಾವ್ ವನ್ ಅಬೌವ್ 600. 40 ಹುಡುಗರು ಟ್ರೈನ್ ಮಾಡಿದ್ರಲ್ಲಿ 34 ಹುಡುಗರು 600ಕ್ಕಿಂತ ಹೆಚ್ಚು ಮಾರ್ಕ್ಸ್ ತೊಗೊಂಡಾರೆ. ಬಟ್ ಇದನ್ನು ಡಬಲ್ ಮಾಡುತ್ತೇವೆ ನೆಕ್ಸ್ಟ್ ಇಯರ್. ಮುಂದಿನ ಸಲ 100 ಬಡ ಪ್ರತಿಭಾವಂತ ಹುಡುಗರನ್ನ, ಬಡ ಹುಡುಗರನ್ನ ಅಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ ಈ ವರ್ಷ 1.5 ತಿಂಗಳು ಮಾತ್ರ ಮಾಡ್ತೇವೆ. ಔಟ್ ಆಫ್ ದ್ಯಾಟ್ ಡೆಫಿನೆಟಾಗಿ ಒಂದು 10 ಹುಡುಗರ 625 ಔಟ್ ಆಫ್ 625 ಮಾಡೋಕ್ಕೆ ಅದನ್ನು ಪ್ರವೃತ್ತನಾಗೂ ಪೇರೆಂಟ್ಸ್ ಕೂಡ ಇದ್ದಂಥ ತಂದೆ ತಾಯಿಗಳು ಇಲ್ಲಿ ನೋಡತ್ತಂడి ಭಾಳಷ್ಟು ಎಲ್ಲ ಹೆಣ್ಣು ಹುಡುಗರು ಅದಾವು, ಹುಡುಗರು ಕಮ್ಮಿ ಅದಾವ. ಯಾಕೋ ಹುಡುಗರು ಮಕ್ಕೊಂಡ್ಬಿಟ್ಟಾರು ಇರಲಿ. ಇವನ್ನ ಪೇರೆಂಟ್ಸ್ ಎದ್ದು ಬೇರೆ ಅಂದರೆ ಯಾರು ಗಂಡಸೂರು ಎದ್ದು ಬರಬೇಡ್ರಿ. ಎಲ್ಲ ನಮ್ಮ ತಾಯಂದಿರು ಇಬ್ಬರು ಬಂದ್ರು, ಅವ್ರಿಗೆ ಸ್ಟೇಜ್ ಕರೇಜ್ ಇಲ್ಲದ್ರು ಕೂಡ ಅವ್ರಿಗೆ ಏನು ಕೇಳಿದ್ರೆ ಮಾತಾಡಿದ್ರು ಅವರು ಇರಲಿ. ಬಟ್ ಒಂದು 6 ತಿಂಗಳು TV ಸ್ವಿಚ್ ಆಫ್ ಮಾಡಿಸ್ಬೇಕು ನೆಕ್ಸ್ಟ್ ಬರುವಂಥ ವರ್ಷದಾಗ. ಹಾಗೆ ಮಾಡಿಸಿರಿ, ರಿಸಲ್ಟ್ ಇದು ಬರ್ತೈತಿ, ನಿಮಗೂ ಖುಷಿ, ನಿಮ್ಮ ಮಕ್ಕಳಿಗೂ ಏನೋ ಅಚೀವ್ ಆಗೋಕ್ಕೈತಿ. ನಿಮ್ಮ ಮೊಬೈಲ್ ಇದ್ದಂಥ ಬೇಡ, ಅದ್ರ ಪರಿಶ್ರಮದಿಂದ ಭಾಳಷ್ಟು ಟೀಚರ್ಸ್ ಅದಾರು, ಹೆಡ್ ಮಾಸ್ಟರ್ಗಳು ಅದಾರು,
ತಾಲೂಕು ಆಡಳಿತ ಇರ್ತೈತಿ, ಮುಖ್ಯವಾಗಿ ಅಗದಿ ಹೆಮ್ಮೆ ಪಡುವಂಥ ಬಾರಿ ನಾ ಇರ್ತೇನೆ. ಯಾಕಂದ್ರೆ ನಾವೇನೋ ಸ್ಟ್ರಗಲ್ ಮಾಡಿ ಏನೋ ಮಾಡಿದಾಗ ನೀವು ಅಚೀವ್ ಆದ್ರೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ. ನೀವು 2 ಲಕ್ಷ ರೂಪಾಯಿ ಅವರಿಗೆ ಸ್ಕಾಲರ್ಶಿಪ್ ದುಡ್ಡು ಸಿಕ್ಕ ಸುಮಾರು 1,20,00,000 ರೂಪಾಯಿ ಕ್ಷೇತ್ರದಿಂದ ಹೊರಗಡೆ ಡೊನೇಷನ್ ಕೊಡುತ್ತೈತಿ. 60 ಹುಡುಗರಿಗೆ ಸಿಕ್ಕಿದಾವ ನಮ್ಮ ಕ್ಷೇತ್ರದ ಹುಡುಗರಿಗೆ. ಇದೊಂದು ಸಣ್ಣ ಇದನ್ನು ಹೇಳ್ತೇನೆ ನಾನು ಎಕ್ಸಾಂಪಲ್, ಏನು ಮಾಡಿದ್ರೆ ಏನಾಗ್ತೈತೆ ಅನ್ನೋದು. ನಮ್ಮ ತಾಲೂಕಾತು ನಮ್ಮ ಶಿಕ್ಷಕರಾತು ಏನು ದಡ್ರೇನಲ್ಲ, ಯಾವುದೇ ಪ್ರೈವೇಟ್ ಶಾಲೆಯಾಗ ಕೆಲಸುವಂಥ ಟೀಚರ್ಸ್ ಯಾರೂ ಹಿಂದಿಲ್ಲ. ಸ್ವಲ್ಪ ಅವರಲ್ಲಿ ಬರಬೇಕಷ್ಟ. ಈಗ ಮಾತಾಡಿದ್ರು ಯಾರು ನಮ್ಮ ಈಶ್ವರನ್ನ ಎಲ್ಲ ಮಾಡ್ತೀರಿ ರಾಜಕಾರಣದಾಗ ಒಳಗೆ ಕುಂತಿರಂತ, ನೀವು ಮನಸ್ಸು ಮಾಡಿದ್ರೆ ಬೇಕಾದ ಆಕೈತಿ, ಮನಸ್ಸು ಮಾಡ್ಬೇಕಷ್ಟ. ಕುಂತ ನಾ ಬೈತೇನೆ, ನನ್ನಷ್ಟು ಬೇಯವ ಯಾರಲ್ಲ ನಿಮ್ಮನ್ನು. ಬಹುತೇಕ 1-1.5 ವರ್ಷ ಹಿಂದೆ ನಾ ಭಾಳ ಮಂದಿ ಮಾಸ್ತರ್ಕೊಂಡು ಬೇಯ್ತೇನೆ. ನನಗೆ ಡೈರೆಕ್ಟ್ ಮಾಬಾವ ಮಾತಾಡೋದೊಂದು ಸ್ವಭಾವ ಐತಿ, ಸೀಟಿಗೆ ಬರ್ತಿದ್ರು. ಬಟ್ ಇವತ್ತು ಪ್ರೇಸ್ ಮಾಡತ್ತಾನ ಅವ್ರು. ಪ್ರೇಸ್ ಮಾಡೋಂಗೆ ಮಾಡಿದಾರೆ ಅಂದಾಗ ನಿಮ್ಗೆ ಪ್ರೇಸ್ ಮಾಡಲೇಬೇಕು. ಇಲ್ಲೆಲ್ಲಂದ್ರೆ ಆ ವರ್ಡ್ನ ಹಿಂಗೆ ತೊಗೊಳಕ್ಕೆ ಬರೋದಲ್ಲ. ಡೆಫಿನೆಟ್ಲಿ 2 ವರ್ಷದಾಗ ಪ್ರೂವ್ ಮಾಡಿದ್ದೀರಿ ನೀವು ವಾಟ್ ಯು ಆರ್ ಆಲ್ ಅಂತ. 2 ವರ್ಷದಾಗ ನಾವು ಏನು ಮಾಡಬಲ್ಲಿವು, ಎಲ್ಲಿಂದ ಎಲ್ಲಿಗೆ ತರ್ಬೋದು ಅಂತನ್ನುವಂಥದ್ದನ್ನು ನೀವು ಪ್ರೂವ್ ಮಾಡಿ ತೋರಿಸಿದ್ದೀರಿ. ಮತ್ತು ನಿಮ್ಮನ್ನು ಪ್ರೇಸ್ ಮಾಡ್ತಾರೆ, ಮತ್ತು ನಿಮ್ಗೆ ಬೇಕು ಅಂತ ಈಗೂ ಅಡ್ಡಾಡ್ರೆ ನಮ್ಮನ್ನು ಏನಂತಾರೆ ಮಂದಿರ. ಅದಕ್ಕೆ ಡೆಫಿನೆಟ್ಲಿ ಇನ್ನೂ 1.5-2% ಮಂದಿ ಹಂಗೆ ಇನ್ನೂ ತಿದ್ದುಕೊಂಡಿಲ್ಲ. ಡೆಫಿನೆಟಾಗಿ ತಿದ್ದುಕೋಬೇಕು. ನಿಮ್ಮ ಪ್ರೊಫೆಷನ್ಗೆ ನಿಮ್ಮದಾದಂಥ ಗೌರವ ಸ್ಥಾನ ಇಟ್ಕೋಬೇಕಾಗ್ತೈತಿ. ಡೆಫಿನೆಟಾಗಿ ಭಾಳ ಚೇಂಜಸ್ ಆಗೈತಿ 1.5-2 ವರ್ಷದಾಗ ಎಲ್ಲ ಶಿಕ್ಷಕರ ವೃಂದದಲ್ಲಿ. ಅದಕ್ಕೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ರಿ. 100% ನೀವೆಲ್ಲ ಇನ್ವಾಲ್ವ್ ಆದ್ರೆ ಇರುವಂಥ ಕ್ಷೇತ್ರದ ಎಲ್ಲ ಕನ್ನಡ ಶಾಲೆಗಳು ನಂಬರ್ 1 ರೀತಿಯಾಗಿ ಪರ್ಫಾರ್ಮ್ ಮಾಡೋಕ್ಕೆ ಅನುಕೂಲ ಆಗ್ತೈತೆ ಅನ್ನುವಂಥದ್ದನ್ನ ಹೇಳ್ತಾ, ನಾನು ನಮ್ಮ ಕ್ಷೇತ್ರದಲ್ಲಿ ಬಹುತೇಕ ನಿಮ್ಮದು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ, ನಿಮ್ಮ ಜೋಡಿ ಪೊಲೀಸರು ನಿಮ್ಮಲ್ಲಿ ಲೆಕ್ಚರ್ ಕೊಟ್ಟರು, ತಹಸೀಲ್ದಾರು ಕೊಟ್ಟರು, ಇಒಗಳು ಅಡ್ಡಾಡಿದರು. ನಿಮಗೆ ಪ್ಯಾರಲಲ್ಲೇ ಬಹುತೇಕ ಒಳ್ಳೆ ಶಿಕ್ಷಣ ಇಲಾಖೆಗೆ ಅಷ್ಟೇ ಕ್ರೆಡಿಟ್ ಹೋಗಬಾರ್ದು. ನಿಮ್ಮ ಜೋಡಿ ಎಲ್ಲದರಲ್ಲೂ ಅವ್ರು ಇನ್ವಾಲ್ವ್ ಆಗಿ ಎಲ್ಲ ಡಿಪಾರ್ಟ್ಮೆಂಟದವರು ಕೂಡ ಒಂದಿಲ್ಲ ಒಂದು ರೀತಿಯಾಗಿ ನಿಮಗೆ ಸಾಥಾಗಿ ನಿಂತಿದ್ದಾರೆ. ಎಲ್ಲಿ ಕೊರತೆ ಐತಂದಾಗ ತಹಸೀಲ್ದಾರು ಬಂದರು, ಇಒ ಬಂದರು. ಇವನ್ ಈ ಪೊಲೀಸರಲ್ಲಿ ಬರಬಾರ್ದ ಇರೋ ಬನ್ನಿ ಅಂತ ಬಿಟ್ಟ. ನಾನು ಪ್ರೊಫೆಷನ್ ಯಾಕಂದ್ರೆ ನಿಮ್ಮ ಪ್ರೊಫೆಷನ್ದಿಂದ ಬಂದಂಥ ವ್ಯಕ್ತಿ ಶಿವಾನಂದವರು ಟೀಚಿಂಗ್ ಮಾಡಿ ಆಮೇಲೆ ಪೊಲೀಸ್ ಹೋದವರು. ಅದರ ಬಗ್ಗೆ ಇದು ಇಲ್ಲೇ ಹೋಗಿ ಕೂಡ ಒಂದು 2 ತಾಸು ಲೆಕ್ಚರ್ ಇರ್ತಾರೆ. ಇವತ್ತಿನ ಒಂದು ಕ್ಲಾಸ್ ಅಂತಂದ್ರೆ ಹಿಂದಿಂದ ಪ್ರಿಪೇರ್ ಆಗಿ ಬಂದು ನಿಮಗೆ 1 ತಾಸು ಕ್ಲಾಸ್ ತಗೋತಾರೆ. ಅಂದರೆ ಎಲ್ಲರದು ಇದ್ರ ಇನ್ವಾಲ್ವ್ಮೆಂಟ್ ಆದಾಗ ಇದನ್ನು ಅಚೀವ್ ಮಾಡೋಕ್ಕೆ ಈಸಿ ಆದ. ಅದಕ್ಕೆ ಬಹುತೇಕ ಪ್ರಾಸ್ತಾವಿಕವಾಗಿ ಎಲ್ಲ ರೀತಿಯಿಂದ ಹೇಳಿದಾರೆ ಬೈಕ್ ಅವ್ರನ್ನ, ಅದನ್ನು ರಿಪೀಟ್ ಮಾಡೋದು ಬೇಡ. ಅದಕ್ಕೆ ಬಹುತೇಕ ಎಲ್ಲ ಇಲ್ಲೂ ಬೇರೆ ಕಡೆ ಒಂದು ಕಡೆ ಕಾರ್ಯಕ್ರಮ ಮಾಡಬೇಕನ್ನುವಂಥದ್ದಿತ್ತು. ಯಾಕೋ ನನಗೆ ಅದು ಸರಿ ಅನಿಸಲ್ಲ. ನಮ್ಮ ಮನ್ಯಾಗ ಮಾಡೋನು, ನಮ್ಮ ಮನೆ ಮಕ್ಕಳನ್ನ ಇಲ್ಲೇ ಅವ್ರನ್ನ ಅಭಿನಂದನೆ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ಮಾಡಿ. ಅದರ ಜೊತೆಗೆ ಬಹುತೇಕ ಎಲ್ಲರೂ ಏನು ಮಾಡ್ತಾರೋ ಪ್ರತಿ ಕಾರ್ಯಕ್ರಮದಾಗ ಅಭಿನಂದನೆ ಮಾಡೋದು, ಒಂದು ಶಾಲ ಒಂದು ಮಾಲೆ ಹಾಕಿ ಒಂದು ಮೊಮೆಂಟ್ ಕೊಟ್ಟು ಹೋಗ್ತೈತಿ. ಒಂದು 15 ನಿಮಿಷದಾಗ 3 ಹೋಗ್ತೈತಿ. ಇದು ಹೋಗ್ಬೇಕು. ಅದಕ್ಕೆ ಏನು ಮಾಡೋಣ ಅಂತ ಅನ್ನುವಂಥದ್ದು ಒಂದು ಅಡ್ವೈಸ್ ತೊಗೊಂಡಾಗ ಎಲ್ಲ ಸ್ಟೂಡೆಂಟ್ಸ್ ಡಾಟಾ ತೊಗೊಂಡ್ರು. ಬಹುತೇಕ ಅವ್ರು PUC 1-2ಗೆ ಬುಕ್ಸ್. ಕಿತ್ತೂರು ಅಂತಕ್ಕಂಥದ್ದು ತಾವು ತುಂಬಾ ಹಿರಿಯ ಶಿಕ್ಷಕರು ಕಿತ್ತೂರು ನಾಡಿನಲ್ಲಿ. ಕಿತ್ತೂರು ಅಂತಕ್ಕಂಥದ್ದು ಎಲ್ಲೊಂದ್ ಕಡೆ ಶೈಕ್ಷಣಿಕವಾಗಿ ಕ್ರಾಂತಿಯಾಗಿದೆ. ಮತ್ತೆ ರಾಜ್ಯದಲ್ಲಿ SSLC ಫಲಿತಾಂಶದಲ್ಲಿ 5ನೇ ಸ್ಥಾನ, ಮತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ಸತತ 2ನೇ ಬಾರಿಗೆ 1ನೇ ಸ್ಥಾನ. ನಿಮ್ದು ಶ್ರಮ ಇದೆ. ವಿಶೇಷವಾಗಿ ಶಾಸಕರು, BEO ಮತ್ತೆ ಎಲ್ಲಾ ಟೀಚರ್ಸ್ ತುಂಬಾ ಶ್ರಮ ವಹಿಸಿದ್ದಾರೆ. ನೆನ್ನೆ ತಾನೇ ಒಂದ್ ರೀತಿ ಸನ್ಮಾನ ಆಗಿದೆ ಎಲ್ಲ SSLC ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೆಂಗೆ ಸರ್? ಸಾಮಾನ್ಯವಾಗಿ ಕಿತ್ತೂರು ತಾಲೂಕಿನ ಒಂದು ಶೈಕ್ಷಣಿಕ ವಿಚಾರವಾಗಿ ಹೇಳ್ಬೇಕಂತಂದ್ರೆ ನಮಗೆ ಬಹಳ ಖುಷಿ ಇದೆ. ಯಾಕಂತಂದ್ರೆ ಕಳೆದ 2 ವರ್ಷಗಳಿಂದ ನಮ್ಮ ಈ ಕಿತ್ತೂರಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ವಿಶೇಷವಾಗಿ ಶೈಕ್ಷಣಿಕ ಕಾಳಜಿಯನ್ನು ಹೊತ್ಕೊಂಡನೆ ಎಲ್ಲ ಶಿಕ್ಷಕರ ಜೊತೆ ಮತ್ತು ಮಕ್ಕಳ ಜೊತೆ, ಪಾಲಕರ ಜೊತೆ ಅವರು ಒಡನಾಟ ಇಟ್ಕೊಂಡು ಪ್ರತಿ ಶಾಲೆಗಳಿಗೆ ಭೇಟಿ ಕೊಟ್ಟು ಶಾಲೆಗಳ ಶೈಕ್ಷಣಿಕ ಅಭಿವೃದ್ಧಿಯೇ ನನ್ನ ಗುರಿ ಅಂತಕ್ಕಂಥದ್ದು ಏನು
ಅವ್ರು ಹೇಳ್ಕೊಂಡಿದ್ರು. ಆ ಪ್ರಕಾರ ಕಿತ್ತೂರು ತಾಲೂಕಿನಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿಯ ಮುನ್ನುಡಿಯನ್ನ ಶಾಸಕರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಕಾರ್ಯಪ್ರವರ್ತರಾಗಿ ಇವತ್ತು ಅದನ್ನು ಯಶಸ್ವಿಗೊಳಿಸಿದ್ದೇವೆ ಅನ್ನೋದಕ್ಕೆ ಬಹಳ ಸಂತೋಷ ಅನಿಸ್ತದೆ. ಆ ನಿಟ್ಟಿನೊಳಗ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರ್ತಕ್ಕಂಥ ತುಬಾಕಿಯವರು ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹಶಿಕ್ಷಕರ ಸಂಘ ಹಾಗೂ ಇಡೀ ತಾಲೂಕಿನ ಸಮಸ್ತ ಗುರುಗಳು, ಗುರುಮಾತೆಯರು, ಮುಖ್ಯೋಪಾಧ್ಯಾಯರು ಬಹಳಷ್ಟು ಮನಸ್ಸಿನ ಮೇಲೆ ತಗೊಂಡ ಶಾಸಕರ ಮಾತು ಮತ್ತು ಇಲಾಖೆ ಅಧಿಕಾರಿಗಳ ಮಾತನ್ನ ಚಾಚು ತಪ್ಪದೆ ಪಾಲಿಸಿ ಹೆಚ್ಚುವರಿಯಾಗಿ ಮುಂಜಾನೆ 9 ಗಂಟೆ ತರಗತಿ, ಸಾಯಂಕಾಲ 6 ಗಂಟೆವರೆಗೆ ತರಗತಿಯನ್ನು ನಡೆಸಿ ವಿನೂತನವಾಗಿರ್ತಕ್ಕಂಥ ಏನು ಸಹಾಯ ಸಹಕಾರವನ್ನು ಪಡ್ಕೊಂಡ ಫಲಿತಾಂಶ ವೃದ್ಧಿಸುವಲ್ಲಿ ನಾವು 1ನೇ ಬಾರಿಗೆ ಯಶಸ್ವಿ ಆದಾಗ ನಮಗೆ ಬಹಳ ಖುಷಿಯಾಗಿತ್ತು. ಆ ಖುಷಿಯನ್ನ ಮಾನ್ಯ ಶಾಸಕರು ಹಾಗೂ ಇಲಾಖೆ ಅಧಿಕಾರಿಗಳು ಪ್ರೋತ್ಸಾಹ ನೀಡಿದ್ದರಿಂದ ದ್ವಿತೀಯ ಬಾರಿಯೂ ಕೂಡ ನಾವು ಬೆಳಗಾವಿ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿ ಬಂದ್ವಿ. ಇದರ ಒಟ್ಟಿಗೆ ಮತ್ತೊಂದು ಡಬಲ್ ಧಮಾಕ ಅನ್ನುವಂಗ ನಮಗ ರಾಜ್ಯಕ್ಕೆ 5ನೇ ಸ್ಥಾನದಲ್ಲಿ ನಾವು ಬಂದು ಕೂತ್ಕೊಂಡಿದ್ದೇವಲ್ಲ, ಇದು ನಮ್ಮ ಶಿಕ್ಷಕರಲ್ಲಿ ಆತ್ಮವಿಶ್ವಾಸವನ್ನ ಇನ್ನಷ್ಟು ಹೆಚ್ಚಿಸಿದೆ ಅಂತ ಹೇಳಲಿಕ್ಕೆ ಬಹಳ ಖುಷಿ ಆಗ್ತಾ ಇದೆ. ಇದರಿಂದ ಶಿಕ್ಷಕರ ಇಮೇಜ್ ಈ ಕ್ಷೇತ್ರದಲ್ಲಿ ಹೆಚ್ಚಿಗೆ ಆಗಿದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಅಂತಕ್ಕಂಥದ್ದು ರಾಜ್ಯದಲ್ಲೇ ಒಂದು ರೀತಿ 5ನೇ ಸ್ಥಾನ ಪಡೆದಿರೋದಕ್ಕೆ ಕಾರಣ ವಿಶೇಷವಾಗಿ ಈಗ ನಮ್ಮ ಮುಂದೆ ನಿಂತಿರ್ತಕ್ಕಂಥವರು BO ಅವರು ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಅವರ ಒಂದು ಸಾಕಷ್ಟು ಸಲಹೆಯಿಂದ ಒಂದು ರೀತಿ 5ನೇ ಸ್ಥಾನ ಪಡೆದಿದ್ದಾರೆ. ಬೆಳಗಾವಿಯಲ್ಲಿ 2ನೇ ಸ್ಥಾನ ಪಡೆದಿದ್ದಾರೆ. ಸರ್ ಹೇಳಿ ಸರ್, ಇವತ್ತು ಎಲ್ಲರಿಗೂ ಸನ್ಮಾನ ಮಾಡಿದ್ದೀರಾ, ನಿಮ್ಮ ಶ್ರಮಕ್ಕೆ ಒಂದು ರೀತಿ ಪ್ರತಿಫಲಕ್ಕೆ ಇವತ್ತು ಕೃತಜ್ಞತೆ ಸಿಕ್ಕಿದೆ. ಹೌದು ಸರ್, ಇವತ್ತು ನಮ್ಮಲ್ಲಿ 2025-26ನೇ ಫಲಿತಾಂಶ ಗಮನಿಸಿದಾಗ ತುಂಬ ಸಂತೋಷವಾಗಿದೆ. 625 ಆಗಬೇಕಾಗಿತ್ತು, ಆಗಲಿಲ್ಲ. ಅದೊಂದೇ ಒಂದು ಕೊರತೆ ಇದೆ. ಇವನ್ ನಮ್ಮ ಗುಣಮಟ್ಟದ ಫಲಿತಾಂಶವನ್ನು ಪಡ್ಕೊಂಡಿದ್ವಿ. ಇದಕ್ಕೆಲ್ಲ ಕಾರಣೀಭೂತರು ನಾವು ಟೀಮ್ ಕಿತ್ತೂರಲ್ಲಿ ಕೆಲಸ ಮಾಡಿದ್ದು. ಎಲ್ಲ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ಅದಕ್ಕೆ ಮಾರ್ಗದರ್ಶಕರಾಗಿ ಶಾಸಕರು, ಆಗ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ನಮ್ಮ ಅಪರ ಆಯುಕ್ತರು, ಅದಕ್ಕೆ ಉಪನಿರ್ದೇಶಕರು ಎಲ್ಲರೂ ಕೂಡಿ ಟೀಮಾಗಿ ಕೆಲಸ ಮಾಡಿದಾಗ ಒಳ್ಳೆಯ ಫಲಿತಾಂಶ ಸಿಗ್ತದೆ. ನಿಜವಾಗ್ಲೂ ಸಂತೋಷ ಆಗಿದೆ. ಇವತ್ತು ಮಾನ್ಯ ಶಾಸಕರು ಎಲ್ಲ ಮಕ್ಕಳಿಗೂ ಕೂಡ ಸನ್ಮಾನ ಮಾಡಿದ್ದು ಕೂಡ ಅಷ್ಟೇ ಖುಷಿ. ಇನ್ನೊಂದು ಏನಂದರೆ ವಿಶೇಷವಾಗಿ ಸುಮಾರು 70 ವಿದ್ಯಾರ್ಥಿಗಳು 600ಕ್ಕಿಂತ ಮೇಲ್ಪಟ್ಟಿದ್ದರೆ ಅದರಲ್ಲಿ ಸುಮಾರು 60 ಮಕ್ಕಳಿಗೆ ಉಚಿತವಾಗಿ PUC ಅಡ್ಮಿಷನ್ ಸಿಕ್ಕಿದ್ದು ಸಂತೋಷ. ಯಾಕಂದರೆ ಸುಮಾರು 2.5 ಲಕ್ಷ ರೂಪಾಯಿ ಫೀಸ್ ಇರುವಂಥ ಸಂದರ್ಭದಲ್ಲಿ ಉಚಿತವಾಗಿ ಸಿಕ್ಕಿದೆ ಅಂದರೆ ಸುಮಾರು 1.5 ಕೋಟಿಯಷ್ಟು ಪಾಲಕರಿಗೆ ಹಣದ ಆರ್ಥಿಕ ಹೊರೆ ತಪ್ಪಿತು ಅನ್ನುವಂಥ ಒಂದು ದೊಡ್ಡ ಖುಷಿ ನನಗಿದೆ. ಇದೇ ರೀತಿ ಮುಂದಿನ ವರ್ಷ ಕೂಡ 26-27ಕ್ಕೆ ಇದಕ್ಕಿಂತ ಉತ್ಕೃಷ್ಟವಾದಂಥ ಫಲಿತಾಂಶ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾರೆ ಅನ್ನೋದು ನಂಬಿಕೆ ಇದೆ. ಈಗ ಕಿತ್ತೂರು ಅಂತಕ್ಕಂಥದ್ದು ಸತತ 2ನೇ ಬಾರಿಗೆ ಒಂದು ರೀತಿ ಬೆಳಗಾವಿ ಜಿಲ್ಲೆಯಲ್ಲೇ ಫಸ್ಟ್ ಬಂದಿರತಕ್ಕಂಥದ್ದು, ಎಲ್ಲ ಒಂದ್ ಕಡೆ ರಾಜ್ಯದಲ್ಲೇ 5ನೇ ಸ್ಥಾನ ಬಂದಿರತಕ್ಕಂಥದ್ದು. ವಿಶೇಷವಾಗಿ ಏನ್ ಹೇಳಿಕ್ ಬಯಸ್ತೀರಾ ಸರ್? ಸಾಕಷ್ಟು ಜನ ನಮ್ಮ ಬೆಳಗಾವಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಕಿತ್ತೂರು ಹಾಗೂ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ನಿಪ್ಪಾಣಿ ವಿಶೇಷವಾಗಿ ಚೆನ್ನಾಗಿ ರ್ಯಾಂಕ್ಸ್ ಅಂದರೆ ಪಾಸಿಂಗ್ ಪರ್ಸೆಂಟೇಜ್ ಚೆನ್ನಾಗಿ ಮಾಡಿದ್ದಾರೆ. ಕ್ವಾಲಿಟೇಟಿವ್ ಕೂಡ ವರ್ಕ್ ಮಾಡಿದ್ದಾರೆ. ಅಲ್ಲಿ ಶಾಸಕರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಅಲ್ಲಿ BOs ಹಾಗೂ ಶಿಕ್ಷಣದಲ್ಲಿರುವ ಎಲ್ಲ ಟೀಚರ್ಸು, ಸಿಬ್ಬಂದಿ ವರ್ಗದವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಮುಖ್ಯವಾಗಿ ಪೋಷಕರು ಹಾಗೂ ಟೀಚರ್ಸ್ ಅವರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು ಸರ್. ಈಗ ಮಾನ್ಯ ಶಾಸಕರು ಏನ್ ಹೇಳ್ತಾರೆ ವಿಶೇಷವಾಗಿ SLC ಫಲಿತಾಂಶದ ಬಗ್ಗೆ, ಮತ್ತೆ ಸಾಕಷ್ಟು ಅವರು ಸಾಧನೆಗೈದಿದ್ದಾರೆ, ಪುರಸ್ಕಾರ ಮಾಡಿದ್ದಾರೆ. ಸರ್ ಹೇಳಿ ಸರ್. 2024-25ರ ರಿಸಲ್ಟ್ನಿಗೆ ಸುಮಾರು 134 ಸ್ಥಾನದಿಂದ 34 ಸ್ಥಾನ ಬಂದಿತ್ತು. ಮತ್ತು 25-26 ಈ ವರ್ಷದ ಅದನ್ನು ನೋಡಿದಾಗ 34ನೇ ಸ್ಥಾನದಿಂದ ಸಿಂಗಲ್ ಡಿಜಿಟ್ ಬರಬೇಕು ಅನ್ನುವಂಥ ಉದ್ದೇಶದಿಂದ ಮಾನ್ಯ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳು, ಟೀಚರ್ಸ್ ಆಯಿತು, ಸ್ಟಾಫ್ ಹಿಡ್ಕೊಂಡು ಎಲ್ಲ ಅಧಿಕಾರಿಗಳ ಸಹಯೋಗದೊಂದಿಗೆ ಅದನ್ನು ಅಚೀವ್ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಬೆಳಗಾವಿನಲ್ಲಿ ಹೋದ ಸಲ ನಮ್ಮ ಜಿಲ್ಲೆಯಲ್ಲಿ ಪ್ರಥಮವಾಗಿ ಬಂದಿದ್ವು, ಮತ್ತೆ ಅದನ್ನು ಪ್ರಥಮ ಸ್ಥಾನದಲ್ಲಿ ತಗೊಂಡು ಸುಮಾರು 97.5% ಉತ್ತೀರ್ಣಾಗಿತ್ತು ಕ್ಷೇತ್ರ. ಸರ್ ಈಗ ಇನ್ನೊಂದು ಸರ್, ಈಗ 2026-27ನೇ ಸಾಲ ಏನಾದ್ರು ವಿಷನ್ ಹಾಕೊಂಡಿದ್ರೆ ಈಗ? ಡೆಫಿನೆಟ್ಲಿ ಈಗ ಜೂನ್ 2nd ವೀಕ್ನಿಂದನೇ ಸ್ಟಾರ್ಟ್ ಆಗುತ್ತೆ. ಅಂಟಿಲ್ ದ
ಎಕ್ಸಾಮ್ 2 ದಿವಸ ಇರೋ ಮಟ್ಟನೂ ಅವ್ರನ್ನ ಆಲ್ರೆಡಿ ಟೈಮ್ ಟೇಬಲ್ ಆಗಿದ್ದೀನಿ ಸೆಟಪ್. ಅದಕ್ಕಿಂತ ಸ್ವಲ್ಪ ಉನ್ನತವಾಗಿ ರೀತಿಯಿಂದ ಮಾಡ್ಕೊಂಡಂತ ಈಗಾಗಲೇ ಬಿ ಅವರು ತಮ್ಮ ಈ ವರ್ಷದ ಇದನ್ನು ಏನೇನು ಮಾಡಬೇಕು ಅನ್ನೋದಂಥದನ್ನು ಟೈಮ್ ಟೇಬಲ್ ಹಾಕ್ಕೊಂಡಿದ್ದಾರೆ. ಪ್ರಥಮ ವಾರದಿಂದಲೇ ಸ್ಟಾರ್ಟ್. ಅಲ್ಲ, ಈಗ ಉತ್ತರ ಕರ್ನಾಟಕದಲ್ಲೇ ವಿಶೇಷವಾಗಿ ಕಿತ್ತೂರು ಅಂತಕ್ಕಂಥದ್ದು ಮೇರು ಸ್ಥಾನದಲ್ಲಿದೆ ಸರ್. ಏನು ಸರ್ ಇದಕ್ಕೆ ನಿಮಗೆ ಸಲಹೆ ಕೊಟ್ಟವ್ರು ಯಾರು ಸರ್? ವಿಶೇಷವಾಗಿ ಕಿತ್ತೂರು ಅಂತಕ್ಕಂಥದ್ದು ಮೇರು ಸ್ಥಾನದಲ್ಲಿದೆ ಸರ್. ಏನು ಸರ್ ಇದಕ್ಕೆ ನಿಮಗೆ ಸಲಹೆ ಕೊಟ್ಟವ್ರು ಯಾರು ಸರ್ ಇಷ್ಟೆಲ್ಲ ಇದು ಮಾಡೋದಕ್ಕೆ? ಸಲಹೆ ಇಲ್ಲ, ಬೇರೆ ನಮ್ಗೆ ಹಂಗೆ ಗ್ರ್ಯಾಜುವಲಿ ನೋಡ್ಕೊಂಡಾಗ 130ನೇ ಸ್ಥಾನದಾಗಿತ್ತು. ಎಲ್ಲಿದ್ದಾವಪ್ಪ ಅನ್ನೋದು ಸ್ವಲ್ಪ ನಿವೃತ್ತಿ ಶಿಕ್ಷಕರಾಯ್ತು, ಎಲ್ಲ ಶಿಕ್ಷಣಗಳು ಈ ಥರ ಆದರೆ ಮುಂಬರುವ ದಿವಸದಲ್ಲಿ ಶಿಕ್ಷಣ ಇರೋದಾಗ್ತೈತೆ ಅಂತ ದೃಷ್ಟಿಯಿಂದ ಅಡ್ವೈಸ್ ಮಾಡಿದ್ರು. ಅಡ್ವೈಸ್ ತೊಗೊಂಡು ಒಳ್ಳೆಯ ಬಿ ಓನು ಬಂದರು, ಒಳ್ಳೆಯ ಬೇರೆ ಶಿಕ್ಷಕರು ಕೂಡ ಒಳ್ಳೆಯ ರೀತಿಯಿಂದ ಕೆಲಸ ಮಾಡೋಕ್ಕೆ ಶುರು ಮಾಡಿದರು. ವಿ ಹ್ಯಾವ್ ಅಚೀವ್ಡ್ ದಿಸ್, ಬಟ್ ಇನ್ನೂ ಪ್ರಯತ್ನ ಮಾಡಿ 1 ಅಮೌಂಟ್ 3 ಇರಬೇಕು ಅಂತ ಇಚ್ಛಾದಿಂದ ಮುಂದಿನ ವರ್ಷ ಸ್ಟಾರ್ಟ್ ಇಡಬೇಕು. ಎಲ್ಲ ಇದಾಗಿದೆ. ಒಂದು ರೀತಿ ಬಿ ಓ ಕಚೇರಿ ತುಂಬ ಸಮಸ್ಯೆ ಇದೆ ಸರ್. ನಿಮ್ಮ ಅವಧಿಯಲ್ಲಿ ನಾವು ಇದ್ದಾವೆ. ಯಾವ ಕಚೇರಿ? ಕಿತ್ತೂರು ಬಿ ಓ ಕ್ಷೇತ್ರ ಕಚೇರಿ ಸರ್. ಏನಾಗೈತಿ? ಸ್ವಲ್ಪ ಶಿಥಿಲಗೊಂಡಿದೆ ಸರ್. ಹೊಸ ಶಿಥಿಲಗೊಂಡಿದ್ದಲ್ಲ, ಹೊಸ ಬಿಲ್ಡಿಂಗ್ ಹಾಂ ಸರ್. ಆಲ್ರೆಡಿ ಅದರದೇ ಆದಂಥ ಜಾಗ ಇದನ್ನು ಚೆನ್ನಾಗಿ ಹೊಸದಾಗಿ ಒಂದು ಕಚೇರಿ ನಿರ್ಮಾಣ ಮಾಡುವಂಥ ಈಗ ಜೂನ್ 25ಕ್ಕೆ ರಾಜ್ಯಸಭಾ ಸ್ಥಾನ ಮುಗಿದಾಯ್ತು ಸರ್. ಇಂಥ ಸಂದರ್ಭದಲ್ಲಿ ಇಲ್ಲ ಒಂದು ಕಡೆ ನಿಮ್ಮ ಪಕ್ಕದ ಕ್ಷೇತ್ರದವರು ಕಳೆದ ಬಾರಿ ಲೋಕಸಭಾ ಚುನಾವಣೆಗೆ ನೀವು ಸಹ ಪರವಾಗಿ ಪ್ರಚಾರ ಮಾಡಿದ್ರಿ. ಡಾಕ್ಟರ್ ಅಂಜಲಿ ಮಾಡ್ತಾರೆ, ಅವ್ರದ್ದು ಹೆಸರು ಕೇಳಿ ಬರ್ತಾ ಇದೆ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಏನೋ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಏನಾದ್ರು ಅವರಾದರೆ ಅಭಿವೃದ್ಧಿ ಪೂರಕ ಆಗ್ಬೋದಾ? ಇಲ್ಲ, ನನಗೆ ಅದ್ರ ಬಗ್ಗೆ ಗೊತ್ತೇ ಇಲ್ಲ. ಅವರು ಶಿ ಹ್ಯಾಸ್ ಬಾಂಡ್ ಟು ದ್ಯಾಟ್ ಥಿಂಗ್ ಅವ್ರು ಮಾಡ್ತಾರೆ. ನನಗೆ ಗೊತ್ತಿಲ್ಲದ ಏನು ಹೇಳಿಲ್ಲ. ನಾ ಕ್ಷೇತ್ರ ಬಿಟ್ಟು ಅಡ್ಡಣವಲ್ಲ. ನೀ ಬಂದಾದ ಡೆಲ್ಲಿ ಸರ್ ಪಕ್ಕದ ಅದ್ರ ಗೊತ್ತೇ ಇಲ್ಲಲ್ಲ. ಅವರು ಬೇರೆ ರಾಜ್ಯಕ್ಕೆ ಕ್ಯಾನ್ವಾಸ್ ಮಾಡ್ಕೊಂತ ಅಲ್ಲಿದ್ದರು. ಅವರು ಇನ್ನೂ ಭೇಟಿಯಾಗಿಲ್ಲ, ಮಾತುಕತೆ. ಹಾಂ ಸರ್, ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಎಲ್ಲ ಶಿಕ್ಷಕರು, ವಿದ್ಯಾರ್ಥಿಗಳು, ಸಂಘದ ಪದಾಧಿಕಾರಿಗಳು ಸೇರಿ ಕಿತ್ತೂರು ಕ್ಷೇತ್ರದ ಮುಖಂಡರು ಉಪಸ್ಥಿತರಿದ್ದರು. ಒಟ್ಟಾರೆ ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೆಯಿತು. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಈ ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.